ಬರ್ತಾನೆ. ಪ್ರತಿಯೊಂದು ಈಗ ನಮಗೂ ಮನೆಗಳಿದೆ, ನಾನು ಈ ನಿಯಮದ ಕೆಳಗಡೆ ಏನು ನಿಯಮಗಳಿರುತ್ತೆ ಅದನ್ನ ಮಾಡಬೇಕಾಗ್ತದೆ. ಹಾಗಾಗಿ ಇದನ್ನ ಒಂದು ದಿನದ ಕಾರ್ಯಕ್ರಮನ ಪೌರಾಯುಕ್ತ ಅಂಕೋಲಿ ಅಂತ ಹೇಳಿ ನಮಗೆ ಸೂಚನೆ ನೀಡಿದ ನನಗೆ ಇವತ್ತು ಆಯೋಜನೆ ಮಾಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ನಮ್ಮ ಇದೆಲ್ಲ ಪೌರಾಯುಕ್ತರಿಗೆ ಕಾರ್ಯಕ್ರಮದ ಪರವಾಗಿ ಸ್ವಾಗತ ಕೊಡ್ತೀನಿ. ಅವರಿಗೆ ನಿಯಮದ ಆದೇಶ ಏನಿದೆ ಆ ಆದೇಶನ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳು ಕಡ್ಡಾಯವಾಗಿ ಪಾಲನೆ ಮಾಡಬೇಕು. ಕಸದಿಂದ ಏನು ಉತ್ಪತ್ತಿ ಆಗುತ್ತೆ ಕಸ ಅದನ್ನ ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡಬೇಕು. ಅಷ್ಟೇ ನಮಗೆ ಗೊತ್ತಿದ್ದು 2016ರಲ್ಲಿ ಏನು ವಸ್ತುಗಳ ನಿರ್ವಹಣೆ ನಿಯಮ ಬಂತು. ಆ ನಿಯಮದಲ್ಲಿ ಏನಿತ್ತು ಅಂದ್ರೆ ಬರೀ 2 ಟೈಪ್ ಕಸನ ಸರ್ಟಿಫಿಕೇಶನ್ ಮಾಡಲಿಕ್ಕೆ ಅಂತ ಒಂದು ಆಲೋಚನೆ ಮಾಡಿದ್ರು. ಹಸಿ ಕಸ, ಒಣ ಕಸ 2 ಕಸ ಸರ್ಟಿಫಿಕೇಶನ್ ಮಾಡಿದ್ರೆ ಸಾಕು ಅನ್ನೋ ಒಂದು ಭಾವನೆ ಇತ್ತು. ಆದ್ರೆ ಏನು ಘನತ್ಯಾಜ್ಯ ವಸ್ತುಗಳ ನಿರ್ವಹಣೆ ನಿಯಮ 2026 ಹೊಸದಾಗಿ ಬಂದಿದೆ. ಆ ಹೊಸ ನಿಯಮದಲ್ಲಿ ಪ್ರತಿ ಮನೆಯಲ್ಲಿ ಏನು ಕಸ ಉತ್ಪತ್ತಿ ಆಗುತ್ತೆ ಆ ಕಸನ ಕಡ್ಡಾಯವಾಗಿ 4 ತರ ಕಸಗಳಾಗಿ ವಿಂಗಡಣೆ ಮಾಡಬೇಕು. ಆ ವಿಂಗಡಣೆ ಮಾಡೋದು ಸಾರ್ವಜನಿಕರು ಮಾಡ್ತಾರೆ, ಅದನ್ನ ಕಲೆಕ್ಟ್ ಮಾಡೋದು ನಮ್ಮ ಪೌರ ಕಾರ್ಮಿಕರು. ಆ ಪೌರ ಕಾರ್ಮಿಕರು ಕಲೆಕ್ಟ್ ಮಾಡಬೇಕಾದ್ರೆ ಯಾವ ರೀತಿ ಕಲೆಕ್ಟ್ ಮಾಡಬೇಕು, ಆ ಕಸನ ಹೆಂಗೆ ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡಬೇಕು ಅದಕ್ಕೆ ಡಿಪಿಟಿ ಇದೆ. ಆ ಡಿಪಿಟಿ ಎಲ್ಲರೂ ತಿಳಿತಾರೆ. ಆದ್ರೆ ತಾವೆಲ್ಲ ಪೌರ ಕಾರ್ಮಿಕರು ತಿಳ್ಕೊಂಡಿದ್ದೀವಿ, ಕೇಳಿಸ್ಕೊಳ್ಳಿ. ಪೌರ ಕಾರ್ಮಿಕರಿಗೆ ಈ ಪೌರ ಕಾರ್ಮಿಕಲ್ಲ, ನೀವು ಪೌರ ಸೈನಿಕರು ಅಂತ ನಿಮ್ಮ ಮನೇಲಿ ಅವ್ರ ಮನೇಲಿ ಕಸದನ್ನ ನೀವು ತಗೊಂಡ್ಬಂದು ನೀವು ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡೋದು ಕಷ್ಟ ಆಗುತ್ತೆ. ಯಾವುದೇ ಕಾರಣಕ್ಕೂ ಕಸನ ತೋರಿಸ್ಬೇಕಲ್ಲೇ ಸರ್ಟಿಫಿಕೇಶನ್ ಮಾಡಿಸಿ ಆಟದ ಕಡ್ಡಾಯವಾಗಿ ಹಾಕ್ಬೇಕು ಅಂತ ನಾವೆಲ್ಲ ಕ್ರಮ ತಗೋಬೇಕು ಅಂತ ನಾವೆಲ್ಲ ಇಂಜಿನಿಯರ್ ಆಗಿ ನಾವಾಗಲಿ ಎದುರಿಸ್ಬೇಕಾಗಿ ಎಲ್ಲ ಮೊಬೈಲ್ಗಳು ಕಷ್ಟಪಟ್ವಿ. ನಾವು ಆಲ್ಮೋಸ್ಟ್ ಒಂದು 60 to 70% ಸಕ್ಸಸ್ ಆಗಿದ್ದೀವಿ ಅಂತ ಅನ್ಕೋತೀನಿ. ಯಾಕೆಂದ್ರೆ ಕಸ ಇನ್ನೂ ಹೊರಗಡೆ ಬೀಳ್ತಾ ಇಲ್ಲ. ಆದ್ರೆ ಕೆಲವು ಏರಿಯಾಗಳಲ್ಲಿ ಮತ್ತೆ ಕಸ ಬೀಳ್ತಾ ಇದೆ. ಅದಕ್ಕೆ ನಮ್ಮ ಡ್ರೈವರ್ಗಳು, ನಮ್ಮ ಮೊಬೈಲರ್ಗಳು ಅದನ್ನ ಬಹಳ ನೀಟಾಗಿ ನೋಡ್ಕೊಬೇಕು. ಯಾಕೆಂದ್ರೆ ಕಸನ ಒಂದ್ಸರಿ ಹೊರಗಡೆ ಎಸಿದ್ರೆ, ಚರಂಡಿಗಾಗಿ ಹೊರಗಡೆ ಆಗಿ ಎಸಿದ್ರೆ ಅದು ಮತ್ತೆ ಸರ್ಟಿಫಿಕೇಶನ್ ಮಾಡೋಕ್ಕಾಗಲ್ಲ. ಸೊ ಮನೇಲೆ ಕಡ್ಡಾಯವಾಗಿ ಸರ್ಟಿಫಿಕೇಶನ್ ಮಾಡಬೇಕು. ಅನೌನ್ಸ್ಮೆಂಟ್ ನೀವು ನಿಮ್ಮ ಕಸನ ಹೊರಗಡೆ ತಗೊಂಡಿಸಿದ್ರೆ ಏನಾಗುತ್ತೆ ಕೇಳಿ ಅಮ್ಮ. ಯಾರು ಒಬ್ರು ಹೇಳಿ, ಹೊರಗಡೆಯಿಂದ ಕಸನ ತಂದು ಮನೆಯಿಂದ ಹೊರಗಡೆ ಎಸಿದ ಕಸನ ಸರ್ಟಿಫಿಕೇಶನ್ ಮಾಡೋಕ್ಕಾಗುತ್ತಾ? ಚರಂಡಿಯಿಂದ ಕಸನ ಸರ್ಟಿಫಿಕೇಶನ್ ಮಾಡೋಕ್ಕಾಗುತ್ತಾ? ಮತ್ತೆ ಸುಪ್ರೀಂ ಕೋರ್ಟಿಗೆ ಏನಂತ ನಾವು ಅಫಿಡವಿಟ್ ಕೊಡಬೇಕು? ಸುಪ್ರೀಂ ಕೋರ್ಟಿಗೆ ಏನಂತ ಅಫಿಡವಿಟ್ ಕೊಡಬೇಕು? ನಾವು ಕಸನ ಸರ್ಟಿಫಿಕೇಶನ್ ಮಾಡ್ತಾ ಇದೀವಿ ಅಂತ ಅಫಿಡವಿಟ್ ಕೊಡಬೇಕು ಅಂದ್ರೆ ನಾವು ಕಡ್ಡಾಯವಾಗಿ ಮನೆಯಲ್ಲಿ ಸರ್ಟಿಫಿಕೇಶನ್ ಮಾಡಿಸೇ ಬೇಕು. ಅದು ನಮ್ಮ ಜವಾಬ್ದಾರಿ, ನಿಮ್ಮ ಜವಾಬ್ದಾರಿ, ಮೊಬೈಲ್ ಜವಾಬ್ದಾರಿ. ಗೊತ್ತಾಯ್ತಾ? ಯಾವಾಗಲೂ ಎಷ್ಟೇ ಹೇಳಿದ್ರು ನೀವು ಅಷ್ಟೇ ಮಾಡ್ತಿದ್ದೀವಿ. ನಾವು ಕೆಲಸನ ಕಡ್ಡಾಯವಾಗಿ ಮಾಡ್ತಾ ಇದ್ದೀವಿ. ನಮ್ಮ ಪೌರ ಕಾರ್ಮಿಕರು, ಮಾಟೋಗಳು ಮಾಡ್ತಾ ಇದ್ದೀವಿ. ಆದ್ರೆ ಸಾರ್ವಜನಿಕರಿಗೆ ಅದೊಂದು ಇನ್ನೂ ಹೋಗಿಲ್ಲ. ಏನು ಅದೊಂದು ಕಷ್ಟ ಸುಖಗಳು ನೀವೇನು ಅನುಭವಿಸ್ತೀವಿ ಅದು ಸಾರ್ವಜನಿಕರಿಗೆ ಗೊತ್ತಾಗ್ತಾ ಇಲ್ಲ. ದಯಮಾಡಿ ನೀವೆಲ್ಲರೂ ಮನೆಗಳಿಗೆ ಏನು ಮೊಬೈಲರ್ಸ್ಗಳು ಮನೆಗಳಿಗೆ ಭೇಟಿ ನೀಡ್ತೀರಿ, ಅವರು ಕಡ್ಡಾಯವಾಗಿ ಮನೆಯಲ್ಲಿ 4 ತರ ಕಸ ವಿತರಣೆ ಮಾಡಬೇಕು ಅಂತ ತಿಳಿಸ್ಬೇಕು. ಎಲ್ಲರಿಗೂ ಒಂದೊಂದು ಪಾಂಪೇಟ್ ಕೊಟ್ಟು ಮನೆಗೆ ಆ ಪಾಂಪೇಟಲ್ಲಿ ಏನಿದೆ ಆಯ್ತಾ? ಹಸಿ ಕಸ ಅಂದ್ರೆ ಮಾಮೂಲಿ ಎಲ್ಲರಿಗೂ ಗೊತ್ತಿದೆ ಹಸಿ ಕಸ. ಒಣ ಕಸ ಅಂದ್ರೆ ಏನಿದೆ ಅದು ಗೊತ್ತಿದೆ. ಈಗ ಹೊಸದಾಗಿ 2 ಕಸ ಸೇರ್ಕೊಂಡಿದೆ. ಸ್ಯಾನಿಟರಿ ವೇಸ್ಟ್. ಸ್ಯಾನಿಟರಿ ವೇಸ್ಟ್ ಅಲ್ಲಿ ಏನೋ ಬರ್ತದೆ, ಪ್ಯಾಡು, ಪ್ಯಾಂಪರ್ಸು, ಆಯ್ತಾ? ಇನ್ನೊಂದು 2 ಐಟಮ್ ಬರ್ತದೆ. ಆ ಐಟಮ್ ಅನ್ನ ಪ್ರತ್ಯೇಕವಾಗಿ ಅವ್ರು ಸಂಗ್ರಹಣೆ ಮಾಡಲೇಬೇಕು. ಸ್ಪೆಷಲ್ ಕೇರ್ ವೇಸ್ಟ್ ಅಂತ ಒಂದು ಹೊಸದಾಗಿ ಈಗ ಇನ್ಕ್ಲೂಡ್ ಆಗಿದೆ. ಸ್ಪೆಷಲ್ ಕೇರ್ ವೇಸ್ಟ್ ಅಂದ್ರೆ ವಿಶೇಷ ಕಾಳಜಿಯುಕ್ತ ಕಸದ ಡಬ್ಬಿಗಳು, ಟ್ಯಾಬ್ಲೆಟ್ಸ್, ಪೈಂಟ್ ಬಾಕ್ಸ್ ಡಬ್ಬಗಳು, ಪೈಂಟ್ ಡಬ್ಬಗಳು, ಬಾಟಲ್ಗಳು, ಬಲ್ಬ್ಗಳು, ಈ ವೇಸ್ಟ್ ಅದೆಲ್ಲ ಸ್ಪೆಷಲ್ ಕೇರ್ ವೇಸ್ಟ್ಗಳಂತ ಬರ್ತದೆ. ಸೊ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಸಂಗ್ರಹಣೆ ಮಾಡ್ಬೇಕಾದ್ರೆ ಅಟ್ಲೀಸ್ಟ್ ನಮ್ಮ ಪೌರ ಕಾರ್ಮಿಕರು ಸಂಗ್ರಹಣೆ ಮಾಡ್ತಾರೆ. ಆ ಸಂಗ್ರಹಣೆ ಮಾಡೋ ಟೈಮಲ್ಲಿ ಸ್ವಲ್ಪ ಸರ್ಟಿಫಿಕೇಶನ್ ಮಾಡಿ ಏನು ಈ ವೇಸ್ಟ್, ಈ ಡಬ್ಬ ಅದೆಲ್ಲ ಏನ್ ಬರ್ತಾ ಇತ್ತು ಅದನ್ನ ಹೋಗ್ಬೇಕಾದ್ರೆ ಕೃಷಿ ಮಾಡ್ಕೊಂಡು
ಮಾಡೋಕ್ಕಾಗಲ್ಲ, ಅದನ್ನು ನಾವು ಅಕೌಂಟಬಿಲಿಟಿ ಕೊಡಬೇಕು. ನಾವು ಇಷ್ಟು ವೇಸ್ಟ್ನ ನಾವು ಸೆಗ್ರಿಗೇಷನ್ ಮಾಡಿದ್ದೀವಿ, ಇಷ್ಟು ವೇಸ್ಟ್ನ ಇಟ್ಟಿದ್ದೀವಿ, ಆ ವೇಸ್ಟ್ನ ನಾವು ಇಷ್ಟು ಮಾಡಿ ನಾವು ಇಷ್ಟು ನಗರಸಭೆಗೆ ದುಡ್ಡು ತಗೊಂಡಿದ್ದೀವಿ ಅನ್ನೋದು ನಾವು ಅಕೌಂಟಬಿಲಿಟಿ ಇರಬೇಕಾಗಿರೋದ್ರಿಂದ ತಾವೆಲ್ಲರೂ ಕಡ್ಡಾಯವಾಗಿ 4 ತರ ವೇಸ್ಟ್ನ ಸೆಗ್ರಿಗೇಷನ್ ಮಾಡಿಸಲೇಬೇಕಾಗಿದೆ. ಎಲ್ಲ ಪೌರ ಕಾರ್ಮಿಕರ ಜವಾಬ್ದಾರಿ ಅದು, ಎಲ್ಲ ಮೊಬೈಲ್ ಜವಾಬ್ದಾರಿ. ಅದೇ ರೀತಿ ಎಲ್ಲ ಸಾರ್ವಜನಿಕರು ಕಡ್ಡಾಯವಾಗಿ ಮಾಡಬೇಕು. ಇದು ನಾವು ನಮ್ಮಲ್ಲಿ ಕೆಲಸಗಳನ್ನ ಸೆಗ್ರಿಗೇಷನ್ ಮಾಡಿದ್ರೆ ಆಗಲ್ಲ. ಸಾರ್ವಜನಿಕರು ಅವ್ರ ಮನೆಯ ಕೆಲಸನ ಸೆಗ್ರಿಗೇಷನ್ ಮಾಡಬೇಕು. ಆ ಸೆಗ್ರಿಗೇಷನ್ ಮಾಡಿದ್ರೆ ನೀವೆಲ್ಲ ಸಹಕಾರದಿಂದ ಮಾಡಿಸ್ಬೇಕು. ಯಾಕೆಂದ್ರೆ ಒಂದೇ ದಿನಕ್ಕೆ ಇದು ಚೇಂಜಸ್ ಆಗಲ್ಲ. ಬರೀ ಹಸಿ ಕಸ ಒಣ ಕಸನ ನಾವು ಚೇಂಜ್ ಮಾಡಲಿಕ್ಕೆ ಅರೌಂಡ್ 10 ವರ್ಷ ನಾವು ತಗೊಂಡಿದ್ದೀವಿ. ಈಗ ಮತ್ತೆ 4 ತರ ವೇಸ್ಟ್ ಅಂದ್ರೆ ಇನ್ನೂ ಕಷ್ಟ ಆಗುತ್ತೆ. ಬಟ್ ಈ ಕಷ್ಟದಲ್ಲೂ ಸುಪ್ರೀಂ ಕೋರ್ಟ್ನ ಏನು ನಿರ್ದೇಶನ ಇದೆ, ಆದೇಶ ಇದೆ, ಆದೇಶನ ಪಾಲನೆ ಮಾಡಬೇಕಾಗಿರೋದ್ರಿಂದ ತಾವೆಲ್ಲ ಕಡ್ಡಾಯವಾಗಿ ಎಲ್ಲ ಪೌರ ಕಾರ್ಮಿಕರು ತಾವೇನು ಬೀದಿಗೆ ಹೋಗ್ತೀರಿ ಆ ಬೀದಿಗಿರುವ ಎಲ್ಲ ಮನೆಗಳಿಗೆ ಭೇಟಿ ನೀಡಿ ಕಡ್ಡಾಯವಾಗಿ 4 ತರ ವೇಸ್ಟ್ ನ ಸೆಗ್ರಿಗೇಷನ್ ಮಾಡಬೇಕು. ಒಂದು ಆದೇಶದಲ್ಲಿ ಗೈಡೆನ್ಸ್ ಕೊಡ್ತಾರೆ. ಅದರಲ್ಲಿ ಏನು ಹೇಳ್ತಾರೆ, ಯಾರು ಸೀತಾರಾಮ್ ಸರ್ ಹೇಳುವ ಕೆಲವು ವಿಚಾರಗಳನ್ನ, ಈಗ ಅಲ್ಲಿ ಯಾರೋ ಡ್ರೈನೇಜ್ ಕೊಟ್ಕೊಂಡ್ಬಿಟ್ಟಿದ್ದಾರೆ, ಅಲ್ಲಿ ಯಾರೋ ಕಸ ಹಾಕ್ತಾ ಇದ್ದಾರೆ, ಇದಕ್ಕೇನು ಮಾಡ್ತಿದ್ದಾರೆ ಸರ್, ಅದನ್ನು ಗಮನಿಸಿದೆ ಸುಪ್ರೀಂ ಕೋರ್ಟ್. ಅದಕ್ಕೆ ಏನು ಮಾಡಿದ್ದಾರೆ, ಈಗ ಸಾಹೇಬ್ರಾಗ ಮಾತಾಡ್ಬೇಕಾದ್ರೆ ಅದನ್ನು ಡೀಟೇಲ್ ಆಗಿ ಅಲ್ಲಿ ನಮ್ಮ ಕಾರ್ಮಿಕರಿಗೆಲ್ಲ ಸಿಬ್ಬಂದಿಗಳು ತಿಳಿಸ್ಕೊಡ್ತೀನಿ. ಜನರಲ್ ಆಗಿ ಹೇಳ್ತೀನಿ ನಿಮಗೆ, 100 kg ಜಾಸ್ತಿ ಕಸ ಉತ್ಪತ್ತಿ ಮಾಡೋದು ಅಥವಾ 40,000 ಲೀಟರ್ ನೀರು ಯಾರು ಜಾಸ್ತಿ ಕನ್ಸಂಪ್ಷನ್ ಮಾಡ್ತಾರೆ, ಫಾರ್ ಎಕ್ಸಾಂಪಲ್ ಹಾಸ್ಪಿಟಲ್ ಇರ್ಬೋದು, ರೈಲ್ವೆ ಸ್ಟೇಷನ್ ಇರ್ಬೋದು, ಬಸ್ ಸ್ಟ್ಯಾಂಡ್ ಇರ್ಬೋದು, ಇವು ಮತ್ತೆ ಅಥವಾ 20,000 ಸ್ಕ್ವೇರ್ ಫೀಟ್ಗಿಂತ ಜಾಸ್ತಿ ವಿಸ್ತೀರ್ಣ ಇರೋದು ಏರಿಯಾ. ಈಗ ನಮ್ಮ ರೈಲ್ವೆ ಕ್ವಾರ್ಟರ್ಸ್ಗಳಾಗಿರ್ಬೋದು, ಗೇಟೆಡ್ ಕಮ್ಯುನಿಟಿ, ಪೊಲೀಸ್ ಕ್ವಾರ್ಟರ್ಸ್ ಇರ್ಬೋದು, ಇದೆಲ್ಲ ಬರ್ತದೆ. ಸೊ ಇವುಗಳು ಒಂದು ಪೋರ್ಟಲ್ ಮಾಡ್ತಿದ್ದಾರೆ ಸರ್, ಸೆಂಟ್ರಲ್ ಪೊಲೀಸ್ ಕಂಟ್ರೋಲ್. ಆ ಪೋರ್ಟಲಲ್ಲಿ ಅವ್ರದ್ದು ಏನು ಎಲ್ಲ ವಿಚಾರಗಳನ್ನ, ಅವ್ರನ್ನ ದಾಖಲಾತಿಗಳನ್ನ, ಮಾಹಿತಿಗಳನ್ನ ಎಂಟ್ರಿ ಮಾಡಬೇಕು. ಅವ್ರಿಗೆ ಎಷ್ಟು ಕಸ ಬರುತ್ತೆ, ಲಿಕ್ವಿಡ್ ವೇಸ್ಟ್ ಎಷ್ಟು, ವೆಟ್ ವೇಸ್ಟ್ ಎಷ್ಟು, ಡ್ರೈ ವೇಸ್ಟ್ ಎಷ್ಟು, ಇದು ಸ್ಯಾನಿಟರಿ ವೇಸ್ಟ್ ಬರ್ತದ, ಕಮ್ಯುನಿಟಿಯಿಂದ ಏನು ಬರುತ್ತೆ ಎಲ್ಲ ಮಾಹಿತಿ ಕೊಟ್ಟು ಆ ತ್ಯಾಜ್ಯನ ಯಾರ ಕಡೆಯಿಂದ ವಿಲೇವಾರಿ ಮಾಡ್ತಿದ್ರ ಅಂದ್ರೆ ಸ್ಟ್ರೀಮ್ ಲೈನ್ ಎಲ್ಲಿಗೆ ಹೋಗುತ್ತೆ, ಇದು ಕಸ ಎಲ್ಲಿಗೆ ಹೋಗುತ್ತೆ, ಎಲ್ಲಿಗೆ ಬರುತ್ತೆ ಅಂತ ಆನ್ಲೈನಲ್ಲಿ ಮಾನಿಟರ್ ಮಾಡ್ತಾರೆ. ಆ ಕಸನ ಅವರೇ ಸಂಸ್ಕರಣೆ ಮಾಡಿದ್ರೆ, ಹಸಿ ಕಸ ಗೊಬ್ಬರ ಮಾಡೋದು ಅಥವಾ ಕಾಂಪೋಸ್ಟ್ ಹತ್ರ ಇಟ್ಕೊಂಡ್ರೆ ಅವ್ರಿಗೆ ಈಗ ಬಲ್ಕ್ ವೇಸ್ಟ್ ಜನರೇಟರ್ ರೆಸ್ಪಾನ್ಸಿಬಿಲಿಟಿ ಅಂತ ಮಾಡಿದ್ದಾರೆ. ಎಕ್ಸ್ಟೆಂಡೆಡ್ ಬಲ್ಕ್ ವೇಸ್ಟ್ ಜನರೇಟರ್ ರೆಸ್ಪಾನ್ಸಿಬಿಲಿಟಿ ಅಂತ ಈ ಪ್ಲಾಸ್ಟಿಕ್ಗೆಲ್ಲ ಮಾಡಿದ್ದಾರೆ ಮುಂಚೆ. ಈಗ ಕಸಕ್ಕೂ ಮಾಡಿಬಿಟ್ಟಿದ್ದಾರೆ ಸರ್. ನಿಮ್ಮ ಕಸ ನಿಮ್ಮ ಜವಾಬ್ದಾರಿ. ಜಾಸ್ತಿ ಕಸ ಉತ್ಪತ್ತಿ ಮಾಡ್ತಾನ, ಸಂಸ್ಕರಣೆ ಮಾಡ್ತಾನ, ಈಗ ಮುನ್ಸಿಪಾಲಿಟಿ ಕೊಡ್ತಾನ, ಚಾರ್ಜಸ್ ಮಾಡಬೇಕು. ಸೊ ಆ ಥರ ಒಂದು ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಸೊ ಅದು ಈ ಥರ ಅಕಸ್ಮಾತ್ ಅವ್ರು ಮಾಡಲಿಲ್ವಾ, ಕ್ರಮ ಏನು ನೀವು ಹೇಳ್ತಿಲ್ಲ ಸರ್. ಆಗಲಿ ಅದು ವಾಟರ್ ಸಪ್ಲೈ ಡಿಸ್ಕನೆಕ್ಟ್ ಮಾಡಿ, ಸುಪ್ರೀಂ ಕೋರ್ಟ್ ಇರೋದು ಅವ್ರದ್ದು ಎಲೆಕ್ಟ್ರಿಸಿಟಿ ಡಿಸ್ಕನೆಕ್ಟ್ ಮಾಡಿ, 1-2 ನೋಟಿಸ್ ಕೊಡಿ. ಇರುತ್ತೆ ಪ್ರೊಸೀಜರು, 3 ನೋಟಿಸ್ ಕೊಡಿ. ಅವ್ನು ಇನ್ನೂ ಕಂಪ್ಲೇಂಟ್ ಕೊಡಲ್ವಾ, ನಿಯಮಗಳನ್ನ ಪಾಲನೆ ಮಾಡ್ತಾ ಇಲ್ವಾ, ಉಲ್ಲಂಘನೆ ಮಾಡ್ತಾನೆ, ವಾಟರ್ ಸಪ್ಲೈ ಡಿಸ್ಕನೆಕ್ಟ್ ಮಾಡಿ ಅಂತ. ಸೊ ಇದು ಬೇಸಿಕ್ ಅಮ್ಯುನಿಟೀಸ್ ರಿಪೋರ್ಟ್ ಮುಂಚೆ ಕಟ್ ಮಾಡ್ತಿರಲಿಲ್ಲ, ಈಗ ಸುಪ್ರೀಂ ಕೋರ್ಟ್ ಹೇಳ್ಬಿಟ್ಟಿದೆ. ಸೊ ಹಾಗಾಗಿ ತುಂಬ ಕಠಿಣವಾಗಿ ಮಾನಿಟರ್ ಮಾಡ್ತಿದೆ ಸುಪ್ರೀಂ ಕೋರ್ಟು. ಸೊ ಈಗ ನಾವು ಪ್ರಪ್ರಥಮವಾಗಿ ನಾವೆಲ್ಲ ಏನೇನು ಮಾಡಬೇಕು, ನಮ್ಮ ಮನೆಯಲ್ಲಿ ನಾನು ಇಂಜಿನಿಯರು, ನಾನು ಎಲ್ಲರಿಗೂ ಬಂದು ಹೇಳ್ತಾ ಇರ್ತೀನಿ, ನನ್ನ ಮನೇಲಿ ಮಾಡ್ತಾ ಇದ್ದೀರಾ, ನಾವು ಯೋಚನೆ ಮಾಡೋದು. ಈಗೆಲ್ಲ ಎಷ್ಟು ಜನ ಇದ್ದೀರಾ, ಸ್ಪೀಕರ್ ಮನೆ ನಾವು ನಮ್ಮ ಸ್ಟಾಫು, ನಮ್ಮ ರೆವಿನ್ಯೂ ಸ್ಟಾಫ್ ಇರ್ಬೋದು, ಕಲೆಕ್ಟರ್ ಇರ್ಬೋದು, ಎಲ್ಲ ಸ್ಪೀಕರ್ಲೇ ವಾಸ. ಇಷ್ಟು ಮನೆಗಳು ಮೊದಲು ಈ ನಿಯಮಗಳ ಕೆಳಗಡೆ ಪಾಲನೆ ಮಾಡಿಬಿಟ್ರೆ ಮತ್ತೆ ಈಸಿ ಆಗಿಬಿಡುತ್ತೆ ಬೇರೆಯವ್ರು ಕೇಳುತ್ತೆ. ಹೌದಲ್ವ? ಅದು ಉದ್ದೇಶ, ಈ ಕಾರ್ಯಕ್ರಮದ ಉದ್ದೇಶ. ನಿಯಮಗಳನ್ನ ಹಂತವಾಗಿ ಹೇಳ್ಕೊಂಡು ಹೋಗ್ತೀನಿ. ಫಸ್ಟು ನೀವು ಜನಗಳ ಹತ್ರ ಹೋಗಿ ಕೆಲಸ ಮಾಡಿಸೋದು ಸೆಕೆಂಡ್ರಿ, ಯೋಚನೆ ಮಾಡಿ. ಪೌರ ಕಾರ್ಮಿಕರುಗಳು ನಮ್ಮ ಮನೆಗಳಲ್ಲಿ ಫಸ್ಟು, ಮತ್ತು ನಮ್ಮ ಸಿಬ್ಬಂದಿಗಳು, ನಮ್ಮೆಲ್ಲ ನಗರಸಭೆ ಸಿಬ್ಬಂದಿಗಳು, ನಮ್ಮ ಸ್ನೇಹಿತರು ಯಾರು ಬಂದಿದ್ದಾರೆ, ಪತ್ರಕರ್ತರ ಮಿತ್ರರು ಎಲ್ಲರೂ ನಿಮ್ಮ ಮನೆಗಳಲ್ಲಿ 4 ವೇ ಸ್ಟ್ರೀಮ್ನಲ್ಲಿ ವೇಸ್ಟ್ನ ಸೆಗ್ರಿಗೇಟ್ ಮಾಡೋದನ್ನ ದಯವಿಟ್ಟು ಮಾಡಿ. ಹಸಿ ಕಸ